ನಮಸ್ಕಾರ ವೀಕ್ಷಕರೇ, ನಾ ಬರೆದ ಕಾದಂಬರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಲಕ್ಷ್ಮೀ ಮಂಜುನಾಥ್. ನಾನೇ ಬರೆದಿರುವ ಮನಸ್ಸನ್ನು ಒತ್ತೆಯಾಗಿಟ್ಟು ಕಥೆಯ ಮೊದಲನೇ ಅಧ್ಯಾಯವಿದು. ಕಥೆ ಆರಂಭಿಸುವ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಅಯ್ಯೋ ಅಯ್ಯೋ, ಯಾರೇ ಈ ಕಾಫಿ ಮಾಡಿದ್ದು? ಒಂದು ಸಕ್ಕರೆ ಇಲ್ಲ, ಏನೂ ಇಲ್ಲ. ಕಾಫಿ ಥರ ಸ್ವಲ್ಪನೂ ಟೇಸ್ಟೇ ಇಲ್ಲ. ಇದನ್ನು ಕುಡಿದು ನನ್ನ ಆರೋಗ್ಯ ಏನಾಗಬೇಕು? ನನ್ನ ಬಗ್ಗೆ ಗೊತ್ತಿದ್ದು ಈ ರೀತಿ ಕೊಬ್ಬು ತೋರಿಸಲು ಬರ್ತೀರಾ? ಯಾರಿಗೆ ಬೇಕು ಈ ಕಾಫಿ? ಕಾಫಿ ಕಪ್ಪನ್ನು ಜೋರಾಗಿ ಎತ್ತಿ ನೆಲಕ್ಕೆ ಎಸೆದು ಕಾಲಿಗೆ ಹಾಕಿರುವ ಹೈ ಹೀಲ್ಸ್ ಟಕ್ ಟಕ್ ಶಬ್ದ ಮಾಡುತ್ತಾ ತನ್ನ ರೂಮಿಗೆ ಬರುತ್ತಾಳೆ ಸಾಹಿತ್ಯ. ಬಂದವಳೇ ಮೊಬೈಲ್ ಕೈಯಲ್ಲಿ ಹಿಡಿದು ಮೊದಲು ಕರೆ ಮಾಡಿದ್ದು ತನ್ನ ಪ್ರಾಣ ಸ್ನೇಹಿತೆಗೆ. ಅತ್ತಲಿಂದ ಕರೆ ಸ್ವೀಕರಿಸಿದ ಹೆಣ್ಣು, ಹಲೋ, ಏನಾಯ್ತೆ ಸಹಿ? ಬೆಳಗ್ಗೆ ನನ್ನನ್ನೆಂದು ಕಾಲ್ ಮಾಡಿದ್ದೀಯಾ? ಮತ್ತೆ ಕಾಫಿ ಜಗಳನಾ ಎಂದು ತಮಾಷೆಯಾಗಿ ಮೆಲ್ಲವಾಗಿ ನಕ್ಕಾಗ, ಆತಿಥ್ಯ, ನೀನು ನಗ್ತೀಯಾ? ಹೋಗೆ, ನನ್ನ ಟೆನ್ಷನ್ ನನಗೆ ಯಾರಿಗೂ ಅರ್ಥವಾಗೋದೇ ಇಲ್ಲ. ಕಾಫಿ ಕುಡಿದೆ ಇದ್ದರೆ ಎಷ್ಟು ಟೆನ್ಷನ್ ಆಗುತ್ತೆ ಗೊತ್ತಾ? ಇಡೀ ದಿನ ಮೂಡ್ ಆಫ್ ಆಗುತ್ತೆ. ನೀನು ಬೇರೆ ಬೆಳಗ್ಗೆ ಎದ್ದು ನಗ್ತಾ ಮತ್ತೆ ನನಗೆ ಕೋಪ ಬರಿಸುತ್ತಿದ್ದೀಯಾ? ಕಾಲೇಜ್ಗೆ ಟೈಮ್ ಆಯಿತು, ಬೇಗ ರೆಡಿಯಾಗೆ. ನಾನು ಬಂದೆ ಈಗ ಸ್ವಲ್ಪ ಹೊತ್ತು ಎಂದವಳು, ಅರೆ 1 ನಿಮಿಷ ಕಣೆ ಅತ್ತಿ, ಆಂಟಿ ಹತ್ರ ಹೇಳಿ ನನಗೆ ಇವತ್ತು ಸಮೋಸ ಮಾಡಿಸ್ಕೊಂಡು ಬರ್ತೀಯಾ? ತಿನ್ನುವ ಮನಸ್ಸಾಗಿದೆ ಎಂದಾಗ, ಆಯಿತು ಸಹಿ, ತರ್ತೀನಿ ಬಿಡು, ನನಗೆ ಕೆಲಸ ಇದೆ ಕಣೆ, ನೀನು ಬೇಗ ರೆಡಿಯಾಗಿ ಬಾ, ಕಾಲೇಜ್ಗೆ ಸಮಯವಾಗುತ್ತೆ ಎಂದು ಕರೆ ತುಂಡರಿಸಿದ್ದಳು ಆತಿಥ್ಯ. ಓಹೋ, ಇವಳೇನು ದೊಡ್ಡ CM, ಇವಳಿಗೆ ಕೆಲಸ ಇದೆ ಅಂತೆ. ಅದೇನು ಯಾವಾಗಲೂ ಕೆಲಸ ಅಂತಾಳೋ ಗೊತ್ತಿಲ್ಲ. ಆದರೆ ಕಾಲೇಜ್ನಲ್ಲಿ ನನಗಿಂತ 2 ಮಾರ್ಕ್ಸ್ ಮಾತ್ರ ಹೆಚ್ಚೇ ತೆಗೆದಿರುತ್ತಾಳೆ. ಅದು ಒಂಥರ ಪಾಪು ಇದ್ದಂಗೆ. ಅದಕ್ಕೆ ತಾನೇ ಅವಳನ್ನು ನಾನು ಜಾನ್ಸನ್ಸ್ ಬೇಬಿ ಅಂತ ಕರೆಯೋದು. ಇವತ್ತು ಕಾಲೇಜ್ನಲ್ಲಿ ವೆಲ್ಕಮ್ ಪಾರ್ಟಿ ಇದೆ, ಚಂದ ರೆಡಿಯಾಗಿ ಹೋಗಬೇಕು. ಹೋಗುವಾಗ ಆ ಜಾನ್ಸನ್ಸ್ ಬೇಬಿಗೂ ಒಂದು ಚಂದದ ಬಟ್ಟೆ ತೆಗೆದುಕೊಂಡು ಹೋಗಬೇಕು. ಇಲ್ಲಾಂದರೆ ಈ ಫಂಕ್ಷನ್ಗೂ ಅವಳು ಕಾಟನ್ ಚೂಡಿನೇ ಹಾಕ್ಕೊಂಡು ಬರ್ತಾಳೆ ಎಂದು ಬಡಬಡಿಸುತ್ತಲೇ ಮುಖಕ್ಕೆ ಫೇಸ್ ಮಾಸ್ಕ್ ಹಾಕಿಕೊಂಡು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿ ಒಂದು ಚಂದದ ಬ್ಲ್ಯಾಕ್ ಕಲರ್ ಲಾಂಗ್ ಗೌನ್ ಹಾಕಿ ಮೊದಲೇ ಸೌಂದರ್ಯದ ಬಗ್ಗೆ ಅತಿಯಾಗಿ ಕಾಳಜಿ ವಹಿಸುವ ಸಾಹಿತ್ಯ ಇಂದು ಇನ್ನಷ್ಟು ಸುಂದರವಾಗಿ ರೆಡಿಯಾಗಿದ್ದಳು. ಇವಳೇ ನಮ್ಮ ಕಥಾನಾಯಕಿ ಸಾಹಿತ್ಯ ಶರ್ಮಾ. ಬೆಂಗಳೂರಿನಲ್ಲಿ ಹೆಸರಾಂತ ಶರ್ಮಾ ಗ್ರೂಪ್ ಆಫ್ ಕಂಪನೀಸ್ನ ಮಾಲೀಕ ಅಶ್ವಥ್ ಶರ್ಮಾ ಅವರ ಒಬ್ಬಳೇ ಮಗಳು. ಇಡೀ ಬೆಂಗಳೂರಿನಲ್ಲೇ ಇರುವ ಶ್ರೀಮಂತ ಕುಟುಂಬಗಳಲ್ಲಿ 2ನೆಯ ಸ್ಥಾನದಲ್ಲಿ ಇರುವ ಕುಟುಂಬ ಇವರದು. ಅಂತಸ್ತಿಗೆ ತಕ್ಕನಾಗಿ ಅರಮನೆಯಂಥ ದೊಡ್ಡ ಬಂಗ್ಲೆ, ಓಡಾಡಲು ಕಾರು, ಕೈಗೆ ಕಾಲಿಗೆ ಆಳು. ಹುಟ್ಟಿದಾಗಿನಿಂದಲೇ ಚಿನ್ನದ ಚಮಚ ಬಾಯಲ್ಲಿ ಇಟ್ಟುಕೊಂಡೇ ಹುಟ್ಟಿದ ಈ ಹೆಣ್ಣಿಗೆ ಅಹಂಕಾರ ಎನ್ನುವುದು ತುಸು ಹೆಚ್ಚೇ ಇದೆ. ಫಟ್ ಪಟಾಕಿ ಸಿಡಿದ ಹಾಗೆ ಯಾವಾಗಲೂ ಎಲ್ಲರ ಮೇಲೆ ಕೂಗಾಡುತ್ತಾ ರೇಗಾಡುತ್ತಾ ಇರುವ ಇವಳಿಗೆ ಒಬ್ಬಳೇ ಬಾಲ್ಯ ಸ್ನೇಹಿತೆ. ಅವಳೇ ಆತಿಥ್ಯ ಭಾರದ್ವಾಜ್. ಇವಳು ಕೂಡ ನಮ್ಮ ಇನ್ನೊಬ್ಬ ಕಥಾನಾಯಕಿ. ಸಾಹಿತ್ಯಾಳ ತಂದೆ ಅಶ್ವಥ್ ಶರ್ಮಾ, ತಾಯಿ ಅಶ್ವಿನಿ ಶರ್ಮಾ, ಇವಳ ತಾತ ಅಶೋಕ್ ಶರ್ಮಾ, ಅಜ್ಜಿ ಸುಧಾ. ಇದಿಷ್ಟು ಇವಳ ಕುಟುಂಬ. ಅಪರೂಪಕ್ಕೆ ಹುಟ್ಟಿದ ಈ ಹೆಣ್ಣಿಗೆ ಮನೆಯಲ್ಲಿ ಯಾವುದಕ್ಕೂ ಕಡಿವಾಣ ಇಲ್ಲ. 1 ಅಂದರೆ 10 ವಾಪಸ್ ಕೊಡುವ ಜಾತಿಯವಳದು. ಮಿಸ್ ಕರ್ನಾಟಕ ಸ್ಪರ್ಧೆಯಲ್ಲಿ ಭಾಗವಹಿಸಿ ಸೌಂದರ್ಯ ರಾಣಿ ಎಂದೇ ಬಿರುದು ಪಡೆದವಳು. ಸದ್ಯಕ್ಕೆ ಹೋಟೆಲ್ ಮ್ಯಾನೇಜ್ಮೆಂಟ್ ಎಜುಕೇಷನ್ ಮಾಡುತ್ತಿರುವ ಹೆಣ್ಣು ಓದು ಮುಗಿದ ಮೇಲೆ ತನ್ನದೇ ಆದ 5 ಸ್ಟಾರ್ ಹೋಟೆಲ್ ತೆಗೆಯುವ ಕನಸು ಕಂಡವಳು. ಬೇಗ ರೆಡಿಯಾದವಳೇ ಪಟಪಟನೆ ಮೆಟ್ಟಿಲು ಇಳಿದು ಕೆಳಗೆ ಬಂದಾಗ ಅವಳ ತಾಯಿ, ಹಿತಾ ಬಾ ತಿಂಡಿ ತಿನ್ನು ಎಂದಾಗ, ಬೇಡ ಮಮ್ಮಿ, ನಾನು ಕಾಲೇಜ್ ಹೋಗುವಾಗಲೇ ಏನಾದರೂ ತಿಂದು ಹೋಗ್ತೀನಿ, ಈಗ ಬೇಡ, ಬಾಯ್ ಮಮ್ಮಿ ಎಂದವಳೇ 1 ನಿಮಿಷವೂ ಅಲ್ಲಿ ನಿಲ್ಲದೆ ಓಡಿದ್ದಳು. ಆಚೆ ಬಂದವಳು ತನಗಿಷ್ಟವಾದ ಕಾರಿನಲ್ಲಿ ಹತ್ತಿ ಕುಳಿತು ತಾನೇ ಡ್ರೈವಿಂಗ್ ಮಾಡಿಕೊಂಡು ತಲುಪಿದ್ದು ಭಾರದ್ವಾಜ್ ನಿವಾಸಕ್ಕೆ. ಕಾರ್ ಇಳಿಯದೆ ಅದರಲ್ಲೇ ಕುಳಿತು ಜೋರಾಗಿ ಹಾರ್ನ್ ಮಾಡುತ್ತಾ, ಲೇ ಜಾನ್ಸನ್ಸ್ ಬೇಬಿ, ಬಾರೆ, ಟೈಮ್ ಆಯಿತು ಎಂದು ಒಂದೇ ಸಮನೆ ಕಿರುಚಾಡಲು ಅವಳ ಗಲಾಟೆಗೆ ಎಲ್ಲರೂ ಆಚೆ ಓಡಿ ಬರುತ್ತಾರೆ. ಅಯ್ಯೋ ಸಹಿ, ಏನಾಯ್ತೆ? ಯಾಕಿಷ್ಟು ಅರ್ಚುತ್ತಾ ಇದ್ದೀಯಾ? ಬಂದೇ ಇರು ಎಂದು ಜೋರು ಮಾಡುವ ಆತಿಥ್ಯ ಸೈಡ್ ಬ್ಯಾಗ್ ಹಾಕಿಕೊಂಡು ಕಾರ್ ಸನಿಹ ಬಂದವಳನ್ನು ತಡೆದು, ಈ ಡ್ರೆಸ್ ಬೇಡ, ಇವತ್ತು ಕಾಲೇಜ್ನಲ್ಲಿ ಫಂಕ್ಷನ್ ಇದೆ, ಈ ಡ್ರೆಸ್ ಹಾಕು, ನನ್ನ ಹಾಗೆ ಇರೋ ಮತ್ತೊಂದು ಡ್ರೆಸ್ ತಗೋ, ಬೇಗ ಹಾಕ್ಕೊಂಡು ರೆಡಿಯಾಗಿ ಬಾ ಎಂದಾಗ, ಅಯ್ಯೋ ಸಹಿ, ಇದೆಲ್ಲ ಯಾಕೆ? ಇದೇ ಡ್ರೆಸ್ ಚೆನ್ನಾಗಿಲ್ವಾ? ಇದೇ ಇರಲಿ ಬಿಡು ಎಂದಾಗ ಮೂಗು ಅರಳಿಸುತ್ತಾ ಕೋಪದಲ್ಲಿ ಮುಖ ಕೆಂಪು ಮಾಡಿಕೊಂಡು ತೋರು ಬೆರಳಿನಿಂದ ಎಡಹುಬ್ಬು ಕೆರೆದುಕೊಂಡಾಗ ಅವಳಿಗೆ ಕೋಪ ಬಂದಿದೆ ಎಂದು ಅರಿತ ಹೆಣ್ಣು ಸೈಲೆಂಟಾಗಿ ಜಾಗ ಖಾಲಿ ಮಾಡಿತ್ತು. ಒಳಗೆ ಬಂದ ಆತಿಥ್ಯ
ಅವಳು ತಂದಿದ್ದ ಅದೇ ಬ್ಲ್ಯಾಕ್ ಕಲರ್ ಗೌನ್ ಹಾಕಿಕೊಂಡು ಸಿಂಪಲ್ ಆಗಿ ರೆಡಿಯಾಗಿದ್ದಳು. ಮಗಳು ಆಚೆ ಬಂದ ಕೂಡಲೇ ಅವಳನ್ನು ನೋಡಿ ದೃಷ್ಟಿ ತೆಗೆದ ಆತಿಥ್ಯಳ ತಾಯಿ ಸ್ಪಂದನ, ತುಂಬ ಚಂದ ಕಾಣಿಸ್ತಾ ಇದ್ದೀಯಾ ಕಂದ, ನನ್ನ ದೃಷ್ಟಿಯೇ ತಾಗುತ್ತೆ ನಿಂಗೆ ಎಂದವರು ಅಲ್ಲೇ ಆತಿಥ್ಯಳನ್ನು ನೋಡಿದರೂ ಕೂಡ ನೋಡದಂತೆ ನಿಂತಿದ್ದ ಅವಳ ತಂದೆ ಸಂದೀಪ್ ಭಾರದ್ವಾಜ್ ಮೆಟ್ಟಿಲು ಇಳಿದು ಸಾಹಿತ್ಯಳ ಹತ್ತಿರ ಹೋಗುವಾಗ ತನ್ನ ತಂದೆ ತನ್ನ ಬಗ್ಗೆ ಏನಾದರೂ ಹೇಳಬಹುದು ಎಂದು ನಿರೀಕ್ಷೆ ಇಟ್ಟಿದ್ದ ಆತಿಥ್ಯಳನ್ನು ಅವರು ತಿರಸ್ಕರಿಸುವುದು ಹೊಸ ವಿಚಾರವೇನಲ್ಲ. ಮಗಳನ್ನು ಪ್ರೀತಿಯಿಂದ ಒಂದು ದಿನವೂ ಮಾತನಾಡಿಲ್ಲ ಅವರು. ಜೊತೆಗೆ ಹುಟ್ಟಿದ ತಮ್ಮ ತೀರಿಕೊಂಡು ತಾನು ಬದುಕಿಬಿಟ್ಟಳು ಎನ್ನುವ ತಿರಸ್ಕಾರ ಅವರಲ್ಲಿ. ಮೊದಲೆಲ್ಲ ಅವಳನ್ನು ಹಾಸ್ಟೆಲ್ನಲ್ಲೇ ಇದ್ದು ಓದಿಸಲು ಮುಂದಾಗಿದ್ದಾಗ ಸಾಹಿತ್ಯಳ ಹಠಕ್ಕೆ ಮಣಿದು ಅವರದೇ ಗೆಸ್ಟ್ ಹೌಸ್ನಲ್ಲಿ ಇದ್ದು ಓದು ಮುಗಿಸಿದ್ದಳು. ಆದರೆ ಅದರ ನಂತರ ಅವಳಿಗೆ ಒಬ್ಬ ತಮ್ಮ ಬಂದ ನಂತರವೇ ಮನೆಯೊಳಗೆ ಪ್ರವೇಶ ಸಿಕ್ಕಿದ್ದು. ಆದರೆ ಅವಳ ಜೊತೆ ಮಾತಿಲ್ಲ ಅವರಿಗೆ. ಇವಳೇ ಮಾತನಾಡಿಸಲು ಹೋದರೂ ಹಾಂ ಹ್ಞೂ ಎಂದಷ್ಟೇ ಉತ್ತರಿಸೋದು. ಕಂಗಳು ತುಂಬಿ ಬಂದರೂ ತಾಯಿಯ ಸನ್ನೆಗೆ ಮಣಿದು ಕಣ್ಣೊರೆಸಿಕೊಂಡು ಹೋಗಿ ಕಾರಲ್ಲಿ ಕುಳಿತಾಗ, ಹುಷಾರು ಕಣಮ್ಮ ಸಾಹಿತ್ಯ, ಮತ್ತೊಮ್ಮೆ ಮನೆಗೆ ಬಾ ಎಂದು ಹೇಳಿ ಮನೆಯೊಳಗೆ ಹೋಗುವಾಗ ಗಂಡನ ಮುಖ ನೋಡಿದ ಸ್ಪಂದನ ಅವರು, ರೀ ನಿಮಗ್ಯಾಕೆ ಅವಳ ಮೇಲೆ ಅಷ್ಟೊಂದು ಕೋಪ? ಒಂದು ದಿನಕ್ಕಾದರೂ ಮಾತನಾಡಬಾರ್ದಾ ಎಂದು ಕಣ್ಣು ತುಂಬಿಕೊಂಡು ಕೇಳಿದರೆ, ನೋಡು ಇದು ನಿಂಗೆ ಬೇಡವಾದ ವಿಷಯ. ಅವಳ ಜೊತೆ ಮಾತನಾಡುವುದು ಬಿಡುವುದು ನನಗೆ ಬಿಟ್ಟ ವಿಷಯ. ಹೆಚ್ಚು ಕೆದಕಿ ಮಾತನಾಡಬೇಡ. ನನ್ನ ಮಗ ಶಶಿ ಸ್ಕೂಲ್ಗೆ ಹೋಗೋ ಟೈಮ್ ಆಯಿತು, ನಾನು ಆಫೀಸ್ಗೆ ಹೋಗೋ ಟೈಮ್ ಆಯಿತು, ಬೇಗ ಬೇಗ ತಿಂಡಿ ಬಡಿಸು ನಡಿ ಎಂದು ಕೋಪದಲ್ಲೇ ಒಳಗೆ ಹೋಗುತ್ತಾರೆ ಸಂದೀಪ್. ಲೇ ಜಾನ್ಸನ್ಸ್ ಬೇಬಿ, ಯಾಕೆ ಮುಖ ಹರಳೆಣ್ಣೆ ಕುಡಿದವರ ಹಾಗೆ ಮಾಡಿದ್ದೀಯಾ? ಸ್ವಲ್ಪ ನಗೆ ತಾಯಿ ಎಂದಾಗ ತೋರಿಕೆಯ ನಗು ನಕ್ಕ ಆತಿಥ್ಯ ಸುಮ್ಮನಾದರೆ, ಲೇ ನೀನು ಹೀಗೆಲ್ಲ ಬೇಸರದಲ್ಲಿ ಇರಬೇಡ ಕಣೆ, ನನ್ನಿಂದ ಸಹಿಸಲು ಆಗಲ್ಲ. ನಿನ್ನ ಅಪ್ಪನ ವಿಚಾರಕ್ಕೆ ಹೀಗೆ ಬೇಸರದಲ್ಲಿ ಇದ್ದೀಯಾ ಅಂತ ಗೊತ್ತು ಕಣೆ. ಆದರೆ ನಾನು ಹೇಳಿದಷ್ಟು ಹೇಳಿದೆ, ಅವರು ನನ್ನ ಮಾತನ್ನು ಸಹ ಕೇಳುವುದಕ್ಕೆ ರೆಡಿ ಇಲ್ಲ ಕಣೆ. ನೀನು ನನ್ನ ಮುದ್ದು ಬಂಗಾರಿ ಅಲ್ವಾ, ಪ್ಲೀಸ್ ಸ್ಮೈಲ್ ಮಾಡೇ ಎಂದು ರಾಗ ಎಳೆದ ಸಾಹಿತ್ಯ ಮುಂದೆ ನೋಡಿ ಕಾರ್ ಡ್ರೈವ್ ಮಾಡುವಾಗ, ಸಹಿ ತಗೋ ಅಮ್ಮ ನಿನಗೆ ಅಂತ ಸಮೋಸ ಮಾಡಿಕೊಟ್ರು ಎಂದು ಅವಳ ಎದುರು ಡಬ್ಬಿ ಹಿಡಿದ ಆತಿಥ್ಯ ಮುಗುಳು ನಗೆ ತೋರಲು, ಆಹಾ ಘಮ ಘಮ ಅಂತ ಇದೆ ಕಣೆ, ನೀನು ಮಾಡಿದ್ದು ಅಂದ ಮೇಲೆ ರುಚಿಯಾಗೇ ಇರಬೇಕಲ್ಲ ಎಂದು ಒಂದರ ನಂತರ ಒಂದು ಹುಬ್ಬು ಹಾರಿಸಿ ಕೇಳಿದ ಸಾಹಿತ್ಯಳ ತಲೆಗೆ ಮೊಟಕಿ, ನಾನಲ್ಲ ಕಣೆ ಅಮ್ಮ ಮಾಡಿದ್ದು ಅಂತ ಹೇಳಿದೆ ತಾನೆ, ನನಗೆ ಇವೆಲ್ಲ ಬರಲ್ಲ ಎಂದು ಅವಳು ಕೂಡ ಹೇಳಿದಾಗ, ಮಹಾನ್ ಚಾಲಾಕಿ ಕಣೆ ನೀನು, ನಿನಗೆ ಬಾರದೇ ಇರೋ ಅಡುಗೆ ಏನಾದರೂ ಇದೆಯಾ? ನೆವರ್. ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡ್ತಾ ಇರುವವಳು ನನಗೆ ಅಡುಗೆಯ ಕೂಡ ಗೊತ್ತಿಲ್ಲ. ಆದರೆ ನೀನು ನೋಡು MA ಮಾಡ್ತಾ ಇದ್ದೀಯ, ಅಡುಗೆಯಲ್ಲೂ ಎಕ್ಸ್ಪರ್ಟ್. ನೀನು ಮಾಡೋ ಅಡುಗೆ ತಿನ್ನೋದು ಒಂದು ಮಜಾ ಕಣೆ. ಅದೆಲ್ಲಿ ಕಲಿತೆ ಇದನ್ನು? ಹೇಗೆ ಕಲಿತೆ ಇದನ್ನು? ನಾವಿಬ್ಬರು ಒಂದೇ ಹುಡುಗನ ಮದುವೆ ಆದರೆ ಹೇಗಿರಬಹುದು ಇಮ್ಯಾಜಿನ್ ಮಾಡಿಕೊಂಡು ನೋಡು ಎಂದು ಜೋರಾಗಿ ನಕ್ಕ ಸಾಹಿತ್ಯ, ತುಂಬ ಚೆನ್ನಾಗಿರುತ್ತೆ ಕಣೆ, ನೀನು ಇದ್ದರೆ ಅಡುಗೆದು ಏನು ಚಿಂತೆ ಇರಲ್ಲ, ನೀನೇ ಎಲ್ಲ ಮಾಡಿಬಿಡುತ್ತೀಯ, ನಾನಂತರೂ ಚೆನ್ನಾಗಿ ತಿಂದು ತೇಗೋದು ಅಷ್ಟೇ ಕಣೆ ಎಂದು ಎಡಹುಬ್ಬು 2 ಬಾರಿ ಎತ್ತರಿಸಿ ಕೇಳಿದರೆ, ಹಾಗಲ್ಲ ಸಹಿ, ನೀನು ಅಡುಗೆ ಮಾಡೋದು ಕಲಿಬೇಕು ತಾನೇ. ನಾಳೆ ನಿನ್ನ ಮದುವೆಯಾಗೋ ಹುಡುಗ ಏನಾದರೂ ಊಟದ ವಿಷಯದಲ್ಲಿ ಕೊಂಕು ತೆಗೆಯುವವನು ಸಿಕ್ಕರೆ ಏನೇ ಗತಿ ಎಂದು ತಾನೂ ಕೂಡ ಅವಳನ್ನು ಕಾಡಲು ನಿಲ್ಲುತ್ತಾಳೆ ಆತಿಥ್ಯ. ಚಾನ್ಸೇ ಇಲ್ಲ ಕಣೆ, ನಾನು ಅಡುಗೆ ಮಾಡೋದು ಅವನು ತಿನ್ನೋದು ನೆವರ್. ಅವನಿಗೆ ಅಡುಗೆ ಮಾಡಲು ಬಂದರೆ ಮಾತ್ರ ನಾನು ಮದುವೆ ಆಗೋದು, ಇಲ್ಲಾದರೆ ಖಡಾಖಂಡಿತವಾಗಿ ರಿಜೆಕ್ಟ್ ಮಾಡ್ತಾ ಇರೋದೆ ಎಂದಾಗ ತಲೆ ಮೇಲೆ ಕೈ ಹೊತ್ತು ಕೂರುವ ಸರದಿ ಆತಿಥ್ಯಳದು. ಹಣೆ ಚಚ್ಚಿಕೊಂಡು ನುಡಿದ ಹೆಣ್ಣು, ಅಲ್ಲ ಕಣೆ ಸಹಿ, ಇದು ನಿನಗೆ ಸರಿ ಅನಿಸುತ್ತಾ? ಹೆಣ್ಣಾಗಿ ನೀನು ಅಡುಗೆ ಮಾಡೋದು ಕಲಿಯೋದು ಬಿಟ್ಟು ಗಂಡಾಗಿ ಅವನು ಅಡುಗೆ ಮಾಡಿ ಹಾಕಬೇಕಾ? ಇದು ನಮ್ಮ ಭಾರತದ ಸಂಸ್ಕೃತಿ ಅಲ್ಲ ಕಣೆ ಎಂದು ಮುಂದೆ ಮಾತನಾಡುತ್ತಿದ್ದ ಆತಿಥ್ಯಳನ್ನು ತಡೆದ ಸಾಹಿತ್ಯ, ಅಮ್ಮ ತಾಯಿ ಆಯಿತು ಬಿಡು ಕಲಿತೀನಿ. ಈಗ ನೀನು ಮಹಾಭಾರತ ರಾಮಾಯಣದ ಉದಾಹರಣೆ ಕೊಟ್ಟು ಉಪದೇಶ ಮಾಡೋದು ಬೇಕಿಲ್ಲ ನನಗೆ. ನಿನ್ನ ಪ್ರವಚನ ದಿನ ಕೇಳಿ ಕೇಳಿ ಸಾಕಾಗಿ ಹೋಯಿತು ನನಗೆ. ನಿನ್ನ ಕೈ ಮುಗಿತೀನಿ ಸುಮ್ಮನಿರು ಎಂದು ಅವಳಿಗೆ ಕೈ ಮುಗಿದು ಸಾಹಿತ್ಯ ಎದುರು ರಸ್ತೆ ನೋಡಿ ಅಮ್ಮ ಎಂದು ಕೂಗುವ ವೇಳೆಗೆ ವೇಗವಾಗಿ ಬರುತ್ತಿದ್ದ ಕಪ್ಪು ಬಣ್ಣದ ಆಡಿ ಕಾರ್ಗೆ ಸಾಹಿತ್ಯಳ ಕಾರ್ ಡಿಕ್ಕಿ ಹೊಡೆದಿತ್ತು.